ನಮಸ್ತೆ, ನನ್ನ ಹೆಸರು ರಮೇಶ್ ಅಂತ. ಸೊ ನಾನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಎಚ್ ಪಿ ಲ್ಯಾಪ್ಟಾಪ್ಸಲ್ಲಿ ಹೊಸ ಮಾಡೆಲ್ಸ್ ಏನು ಬಂದಿದೆ ಅಂತ. ಸೊ ಫಸ್ಟು ನಾನು ನಿಮಗೆ ಒಂದು ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ವರ್ಲ್ಡಲ್ಲಿ ಯಾವ ಥರ ಅಂತ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಯಾವ ಥರ ಆಗ್ತಿದೆಯೋ ಆ ಥರ ಪ್ರೊಸೆಸರ್ಗಳಲ್ಲೂ ಮಾತ್ರ ಇಂಪ್ರೂವ್ಮೆಂಟ್ ಆಗ್ತಿದೆ. ಪ್ರೊಸೆಸರ್ಗಳಲ್ಲಿ ನಿಮ್ಗೆ ಯಾವ ಥರ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂದರೆ, ಸೊ ಮುಂಚೆ ನಿಮಗೆಲ್ಲ ಬರ್ತಿತ್ತು ಇಂಟೆಲಲ್ಲಿ i5, i3, i7, ಅದ್ರ ಜೊತೆಗೆ ಜನ್ರೇಷನ್ಸ್ ಬಂದ್ಬಿಟ್ಟು ನಿಮಗೆ 12, 13, 14, 4, 5. ಸೊ ಈ ಥರ ಜನ್ರೇಷನ್ಸ್ ಆದಮೇಲೆ ನಿಮ್ಗೆ ಇವಾಗ ಬಂದಿರೋದು AI PCs. ಸೊ AI PCs ನಥಿಂಗ್ ಬಟ್ ಏನಂದರೆ, ಯಾವ ಪಿ ಸಿ ಅದ್ರ ಒಳಗಡೆ ನ್ಯೂರಲ್ ಪ್ರಾಸೆಸಿಂಗ್ ಯೂನಿಟ್. ಸೊ ನ್ಯೂರಲ್ ಪ್ರಾಸೆಸಿಂಗ್ ಯೂನಿಟ್ ಯಾವ್ದು ಇರುತ್ತೋ ಡೆಡಿಕೇಟೆಡ್ ಚಿಪ್ಪು, ಆ ಲ್ಯಾಪ್ಟಾಪ್ಸ್ನೆಲ್ಲ ನಿಮ್ಗೆ ಏನಂದರೆ AI PCs ಅಂತಾರೆ. ಸೊ AI PCs ಅಲ್ಲಿ ಎರಡು ಬರುತ್ತೆ, Series 1 ಆ್ಯಂಡ್ Series 2. ಸೊ Series 1 ಅಲ್ಲಿ ಬಂದ್ಬಿಟ್ಟು ಏನಂದರೆ ಟಾಪ್ಸು ಈ AI PCsಗೆ ಹೆಲ್ಪ್ ಆಗುತ್ತೆ. ಸೊ ಟಾಪ್ಸು ಬಿಲೋ 40 ನಿಮಗೆ ಏನಾದರೂ ಟಾಪ್ಸ್ ಇದ್ದರೆ ಆ ಲ್ಯಾಪ್ಟಾಪ್ಸ್ ಬಂದ್ಬಿಟ್ಟು Series 1 ಲ್ಯಾಪ್ಟಾಪ್. Series 2 ಲ್ಯಾಪ್ಟಾಪ್ಸ್ ಬಂದ್ಬಿಟ್ಟು ಏನಂದರೆ ನಿಮಗೆ ಅಬೋವ್ 40 ಟಾಪ್ಸ್. ಸೊ ಅಬೋವ್ 40 ಟಾಪ್ಸ್ ಲ್ಯಾಪ್ಟಾಪ್ಸಲ್ಲಿ ಇದ್ದರೆ ಸೊ ಅದು ನಿಮಗೆ Series 2 ಲ್ಯಾಪ್ಟಾಪ್. ಸೊ ಇದನ್ನು ನಾವು ಎಚ್ ಪಿಯಲ್ಲಿ ಇಂಟ್ರೊಡ್ಯೂಸ್ ಯಾವ ಥರ ಮಾಡಿದ್ದೀವಿ ಅಂದರೆ, ನೆಕ್ಸ್ಟ್ ಜೆನ್ AI PC. ಸೊ ನೆಕ್ಸ್ಟ್ ಜನ್ರೇಷನ್ ಪೀಪಲ್ಸ್ ಎಷ್ಟು ಅಪ್ಡೇಟ್ ಆಗಿದ್ದಾರೋ, ಸೊ ಅದಕ್ಕಿಂತ 100% ಅಪ್ಡೇಟ್ ಆಗಿರೋವಂಥ ಲ್ಯಾಪ್ಟಾಪ್ಸು, ಅಪ್ಡೇಟ್ ಆಗಿರೋವಂಥ ಫೀಚರ್ಸು ಇದು ಒಳಗೊಂಡಿರುವಂಥ ಲ್ಯಾಪ್ಟಾಪ್ಸು ಇವಾಗ ಎಚ್ ಪಿಲಿ ಪ್ರೊಡ್ಯೂಸ್ ಆಗ್ತಾ ಇರೋದು. ಸೊ ಮುಂಚೆ ಎಲ್ಲ ನೀವು ಲ್ಯಾಪ್ಟಾಪ್ಸ್ ಎಚ್ ಪಿಲಿ ನೋಡಿರ್ಬೋದು. ಸೊ 1415, ಪೆವಿಲಿಯನ್, NV, ಸ್ಪೆಕ್ಟರ್, ಸೊ ಆ ಥರ. ಸೊ ಬಟ್ ಇವಾಗ ಸೊ ಆ ಥರ ಕನ್ಫ್ಯೂಷನ್ಸ್ ಏನೂ ಇಲ್ಲ. ಇವಾಗ ಬರ್ತಿರೋ ಲ್ಯಾಪ್ಟಾಪ್ಸ್ ಬಂದರೆ ಓಮ್ನಿ ಬುಕ್ಸ್. ಸೊ ಓಮ್ನಿ ಬುಕ್ಸಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತಾ ಇರೋದು ಲ್ಯಾಪ್ಟಾಪ್ಸ್ ಯಾವ್ಯಾವುದು ಅಂದರೆ, OmniBook 3, OmniBook 5, OmniBook 7, OmniBook Flip ಆ್ಯಂಡ್ OmniBook Ultra. ಸೊ ಇದೆಲ್ಲ ನಥಿಂಗ್ ಬಟ್ ಏನಂದರೆ, ಮುಂಚೆ ಕೋರ್ 15, 14 ಮತ್ತು ನಿಮಗೆ ಪೆವಿಲಿಯನ್, NV ಯಾವ ಥರ ಬರ್ತಿತ್ತು, ಸೊ ಅದೇ ಕಂಪ್ಯಾರಿಸನ್ ಇದೆಯಾ. ಬಟ್ ನಿಮ್ಗೆ ಏನಂದರೆ ಇದರಲ್ಲಿ ಬರೋ ಕಾನ್ಫಿಗರೇಷನ್ಸ್ ನಿಮಗೆ ಅಪ್ಡೇಟೆಡ್ ಕಾನ್ಫಿಗರೇಷನ್ಸ್ ಬರುತ್ತೆ. ನಿಮಗೆ ಅಪ್ಡೇಟೆಡ್ ಕಾನ್ಫಿಗರೇಷನ್ಸ್ ಅಂದರೆ ಇದರಲ್ಲಿ ನಿಮಗೆ ಫ್ಲಿಪ್, ಫಾರ್ ಎಕ್ಸಾಂಪಲ್ ಒಂದು ಫ್ಲಿಪ್ಪು ನಿಮಗೆ OmniBook Flip ಅಂತ ತೊಗೊಂಡಾಗ ಸೊ ಅದರಲ್ಲಿ ಬರೋದು ನಿಮಗೆ Ultra 5 ಆ್ಯಂಡ್ Ultra 7. ಸೊ Ultra 5 ಆ್ಯಂಡ್ Ultra 7 ಅಲ್ಲಿ ನಿಮಗೆ ಸಿಗೋದು ಅಂದರೆ 14 ಇಂಚಸ್ ಲ್ಯಾಪ್ಟಾಪ್. ಸೊ 14 ಇಂಚಸ್ ಲ್ಯಾಪ್ಟಾಪ್ ಅದು ಹೆಂಗಂದ್ರೆ ನಿಮಗೆ ಈ ಥರ ಬರುತ್ತೆ. ಸೊ ಈ ಥರ ಬಂದ್ಬಿಟ್ಟು ಇದು ನಿಮಗೆ ಹ್ಯಾಲಿಕ್ಸ್ ಲೋಗೋ. ಸೊ ಈ ಹ್ಯಾಲಿಕ್ಸ್ ಲೋಗೋ ಇದು ಏನಂದರೆ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಿಮಗೆ ನೆಕ್ಸ್ಟ್ ಜೆನ್ AI ಅಂತ. ಸೊ ಇದು ನೆಕ್ಸ್ಟ್ ಜೆನ್ AI PC ಆಗಿರೋದ್ರಿಂದ ಸೊ ಇದು ನಿಮ್ಗೆ ಏನಂದರೆ ಇದರಲ್ಲಿ ಫಸ್ಟ್ ಮೇನ್ ಬಂದು IR ಕ್ಯಾಮ್ರಾ ಬರುತ್ತೆ. ಸೊ IR ಕ್ಯಾಮ್ರಾ ಬರುತ್ತೆ. ಇನ್ನೇನಂದರೆ OLED ಸ್ಕ್ರೀನ್ ಬರುತ್ತೆ. OLED ಸ್ಕ್ರೀನ್ ವಿತ್ ಗೊರಿಲ್ಲಾ ಗ್ಲಾಸ್ ಕೋಟೆಡ್. ಸೊ ಮತ್ತೆ ನಿಮ್ಗೆ ಏನಂದರೆ ಫುಲ್ಲಿ ಅಲ್ಯೂಮಿನಿಯಂ ಮೆಟಲ್ ಬಾಡಿ ಬರುತ್ತೆ ಇದು. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಅಲ್ಟ್ರಾ ಅಂದರೆ ಸೊ ಇದು EVO ಸರ್ಟಿಫೈಡ್ ಪ್ರೊಸೆಸರ್ ಆಗಿರೋದ್ರಿಂದ ಅಪ್ ಟು 13 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಇದರಲ್ಲಿ ನಿಮಗೆ ಸಿಗುತ್ತೆ. ಸೊ 13 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಸಿಗೋದಲ್ಲದೆ ಸೊ ಇದು ನಿಮಗೆ ಈ ಕೀಬೋರ್ಡ್ ಕಾಣಿಸ್ತಿದೆಯಲ್ಲ, ಈ ಕೀಬೋರ್ಡ್ ಬಂದ್ಬಿಟ್ಟು ಲ್ಯಾಟಿಸ್ಲೆಸ್ ಕೀಬೋರ್ಡ್ ಅಂತ. ಸೊ ಲ್ಯಾಟಿಸ್ಲೆಸ್ ಕೀಬೋರ್ಡ್ ಬಂದ್ಬಿಟ್ಟು ಏನು ಹೆಲ್ಪ್ ಆಗುತ್ತೆ ನಿಮಗೆ, ಸೊ ನೀವು ಟೈಪ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಏನಂದರೆ ಒಂದರಿಂದ ಇನ್ನೊಂದು ಬಟನ್ಗೆ ಸೊ ಡಿಸ್ಟೆನ್ಸು ಆ ಥರ ಈ ಥರ ಏನೂ ಇರಲ್ಲ. ಸೊ ಒಂದು ಬಟನಿಂದ ಇನ್ನೊಂದು ಬಟನ್ಗೆ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಅಷ್ಟು ಈಸಿಯಾಗಿ ನೀವು ಟೈಪಿಂಗ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಇದರಲ್ಲಿದೆ. ಇನ್ನೊಂದು ಬಂದ್ಬಿಟ್ಟು ಇದು ನಿಮಗೆ 360 ಡಿಗ್ರಿ ಕನ್ವರ್ಟಬಲ್ ಆ್ಯಂಡ್ ಟಚ್. ಸೊ ಇದನ್ನು ನೀವು 2-in-1 ಆಗಿ ವರ್ಕ್ ಮಾಡ್ಬೋದು. ಸೊ ಇದರಲ್ಲಿ ಇನ್ನೊಂದು ಏನಂದರೆ ಎರಡು ಆಪ್ಷನ್ ಬರುತ್ತೆ. ಒಂದು ಆಪ್ಷನ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಮೈ HP ಆ್ಯಪ್ ಅಂತಲೂ ಸಿಗುತ್ತೆ, ಇನ್ನೊಂದು ಬಂದ್ಬಿಟ್ಟು HP AI ಕಂಪ್ಯಾನಿಯನ್. ಸೊ ಎರಡು ಆಪ್ಷನ್ ಇದೆ. ಮೇನ್ ಬಂದ್ಬಿಟ್ಟು ನಿಮಗೆ ಮೈ HP ಆ್ಯಪಲ್ಲಿ ಬಂದ್ಬಿಟ್ಟು ಸೊ ಇದೊಂದು ನಿಮ್ಗೆ ಏನಂದರೆ ಆಡಿಯೋ ವಿಡಿಯೋ ಕಂಟ್ರೋಲರ್ ಆಗಿರ್ಬೋದು, ಸೊ ನಿಮಗೆ ಗೆಸ್ಚರ್ ಆಗಿರ್ಬೋದು, ವೆಲ್ ಬೀಯಿಂಗ್, ಸೊ ಈ ಥರ ಆಪ್ಷನ್ಗಳು ಇದರಲ್ಲಿದೆ. ಮತ್ತು ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ HP AI ಕಂಪ್ಯಾನಿಯನ್. ಸೊ HP AI ಕಂಪ್ಯಾನಿಯನ್ ಲೈಕ್ ನಥಿಂಗ್ ಬಟ್ ಚಾಟ್ GPT. ಸೊ ಚಾಟ್ GPTಗೆ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ, ಸೊ ಚಾಟ್ GPT ಬಂದ್ಬಿಟ್ಟು ನಿಮ್ಗೆ ಏನಂದರೆ ಸೆಕ್ಯೂರ್ ಆಗಿರಲ್ಲ. ಸೊ ನೀವು ಏನೇ ಅದರಿಂದ ಯೂಸ್ ಮಾಡಿರೋ ಕ್ವಶನ್ಗಳನ್ನ ಆನ್ಸರ್ಗಳನ್ನ ವರ್ಲ್ಡ್ ವೈಡ್ ಯಾರಾದರೂ ನೋಡ್ಕೋಬೋದು, ಹ್ಯಾಕ್ ಮಾಡ್ಬೋದು. ಬಟ್ ಇದರಲ್ಲಿ ಏನಂದರೆ HP AI ಕಂಪ್ಯಾನಿಯನ್ಗೆ ನಿಮ್ಮದೇ ಆದಂಥ ಒಂದು ಅಕೌಂಟ್ ಇರುತ್ತೆ. ಸೊ ಅದರಲ್ಲಿ ನಿಮ್ದು ID ಪಾಸ್ವರ್ಡಿಂದ ಅದು ಲಾಕ್ ಆಗಿರುತ್ತೆ. ಸೊ ನೀವು ಏನು ಯೂಸ್ ಮಾಡ್ತಿರಲ್ಲ ಸೊ ಅದರಿಂದ ಮಾತ್ರ ನೀವು ಓಪನ್ ಮಾಡಿದಾಗ ಮಾತ್ರ ನಿಮ್ಮ ಸೆಕ್ಯೂರಿಟೀಸು, ನಿಮ್ಮ ಸರ್ಚಿಂಗ್ ಏನೇನಿರುತ್ತೆ ಹಿಸ್ಟ್ರೀಸ್ ಎಲ್ಲ, ಸೊ ಅದು ಮಾತ್ರ ನಿಮಗೆ ಮಾತ್ರ ಗೊತ್ತಿರುತ್ತೆ.
ಸೊ ಬೇರೆಯವ್ರಿಗೆ ಗೊತ್ತಾಗೋಕ್ ಚಾನ್ಸ್ ಇರಲ್ಲ, ಅದೊಂದು ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಈ ಎ ಕಂಪ್ಯಾನಿಯನ್ ಬಂದ್ಬಿಟ್ಟು ಸೊ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಸ್ಟೂಡೆಂಟ್ಗಳಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅಂದ್ರೆ ಅವರು ಏನಾದ್ರೂ ಒಂದು ಫುಲ್ ಆಗಿರೋ ಒಂದು ಲೆಸನ್ ನ ಸಮರೈಸ್ ಮಾಡ್ಕೊಳ್ಳೋಕೆ, ಈಸಿಯಾಗಿ ಸಮರೈಸ್ ಮಾಡ್ಕೊಳ್ಳೋಕೆ ಒಂದು ಆಪ್ಷನ್ ಇದೆ. ಸೊ ಎ ಕಂಪ್ಯಾನಿಯನ್ ಅಂತ. ಸೊ ನಾನು ಆ ಎ ಕಂಪ್ಯಾನಿಯನ್ ಇದ್ರಲ್ಲಿ ತೋರ್ಸಕ್ ಆಗಲ್ಲ, ಇದ್ರಲ್ಲಿ ಲಾಗಿನ್ ಇಲ್ಲ, ಬಟ್ ಅದು ಇನ್ನೊಂದು ಸಿಸ್ಟಮ್ ಇಂದ ತೋರಿಸ್ತೀನಿ, ಬನ್ನಿ ಪ್ಲೀಸ್. ಸೊ ಇದು ಬಂದ್ಬಿಟ್ಟು HPAI ಕಂಪ್ಯಾನಿಯನ್ ಅಂತ. ಸೊ ಈ HPAI ಕಂಪ್ಯಾನಿಯನ್ ಏನಾಗುತ್ತೆ ಅಂದ್ರೆ ನೀವು ಓದ್ತಾ ಇರೋ ಯಾವ್ದಾದ್ರು ಒಂದು ಲೆಸನ್ ಇದ್ರೆ ಸೊ ಅದ್ರ ಪಿ ಡಿ ಎಫ್ ನ ನೀವು ಇದ್ರಲ್ಲಿ ಏನಾದ್ರು ನೀವು ಅಪ್ಲೋಡ್ ಮಾಡಿ, ಸೊ ಆ ಅಪ್ಲೋಡ್ ಮಾಡಿರೋದ್ರಲ್ಲಿ ನಿಮ್ಗೆ ಏನಾದ್ರೂ ಬೇಕಾಗಿರೋ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಸರ್ಚ್ ಮಾಡಿದ್ರೆ ಸೊ ಅದು ಈಸಿಯಾಗಿ ನಿಮ್ಗೆ ಸಮರೈಸ್ ಮಾಡುತ್ತೆ. ಸೊ ಇಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇದ್ರಲ್ಲಿ ಏನಂದ್ರೆ ನೀವು ಇದರಲ್ಲಿ ಆಡ್ ಮಾಡ್ಕೋಬೇಕಾಗತ್ತೆ. ಸೊ ಆಡ್ ಮಾಡ್ಕೊಂಡು ಅದ್ರಲ್ಲಿ PDF ನ ನೀವು ಇನ್ಕ್ಲೂಡ್ ಮಾಡಿ, ಇಲ್ಲಿ ಲೈಬ್ರರಿ ಅಂತ ಇರುತ್ತೆ. ಸೊ ಆ ಲೈಬ್ರರಿಗೆ ಹೋಗಿ ನೀವು ಲೈಬ್ರರಿನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಕ್ರಿಯೇಟ್ ಅ ಲೈಬ್ರರಿ ಅಂದಾಗ ಇಲ್ಲಿ ನಿಮ್ಗೆ ಅಪ್ಲೋಡ್ ಮಾಡಕ್ಕೆ ಆಪ್ಷನ್ ಕೇಳುತ್ತೆ. ಸೊ ನೀವು ಯಾವ್ದಾದ್ರು ಒಂದು PDF ನ ಡೌನ್ಲೋಡ್ ಮಾಡಿದ್ದು ಇದ್ರಲ್ಲಿ ಅಪ್ಲೋಡ್ ಮಾಡಿದ್ರೆ ಸೊ ಅದು ಇಲ್ಲಿ ಆಡ್ ಆಗುತ್ತೆ. ಸೊ ಆಡ್ ಆದಾಗ ಅದನ್ನ ನೀವು ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಟ್ರೆ ಇಲ್ಲಿ ನಿಮ್ಗೆ ಅದು ತೋರಿಸುತ್ತೆ, ಈ ಕಡೆ ಸೈಡ್ ಅಲ್ಲಿ ತೋರಿಸುತ್ತೆ. ಸೊ ಅದು ನೀವು ಏನಂದ್ರೆ ಯಾವುದೇ ಪ್ರತಿಯೊಂದು ಟಾಪಿಕ್ ಇದ್ರೂ ಸಹಿತ ಸೊ ಅದು ನಿಮ್ಗೆ ಈಸಿಯಾಗಿ ಸಮರೈಸ್ ಮಾಡುತ್ತೆ ಮೇನ್ ಬಂದ್ಬಿಟ್ಟು. ಸೊ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಓಪನ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಏರೋ ಅಂತ ಹೊಸ ಮಾಡೆಲ್, ಓಮ್ನಿಬುಕ್ ಏರೋ. ಸೊ ಈ ಓಮ್ನಿಬುಕ್ ಏರೋ ಬಂದ್ಬಿಟ್ಟು ನಿಮ್ಗೆ ಏನಂದ್ರೆ ವಿತ್ AI ರೈಸನ್ ಮಾಡೆಲ್, AI AMD ಪ್ರೊಸೆಸರ್. ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ 2 ಆಪ್ಷನ್ ಇದೆ. ಒಂದು ನಿಮ್ಗೆ Ryzen 5 ಬರುತ್ತೆ, ಇನ್ನೊಂದು Ryzen 7 ಬರುತ್ತೆ. ಬಟ್ ಇದೇನಂದ್ರೆ ನಿಮ್ಗೆ ಇದ್ರಲ್ಲಿ ಒಂದು ಬೆನಿಫಿಟ್ ಬಂದ್ಬಿಟ್ಟು ಇದು ಬಿಲೋ 1 kg ಲ್ಯಾಪ್ಟಾಪ್. ಸೊ ಇದು 900 ಗ್ರಾಮ್ಸ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಫುಲ್ಲಿ ಅಲ್ಯೂಮಿನಿಯಂ ಮೆಟಲ್ ಬಾಡಿ. ಸೊ ಇದಕ್ಕೂ ಕೂಡ ನಿಮ್ಗೆ IR ಕ್ಯಾಮ್ರಾ ಬರುತ್ತೆ. ಇನ್ನೊಂದು ನಿಮ್ಗೆ ಏನಂದ್ರೆ ಈ ಓಮ್ನಿ ಬುಕ್ಸ್ ನೆಕ್ಸ್ಟ್ ಜನ್ AI PCs ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಮೇನ್ ಬಂದ್ಬಿಟ್ಟು ಕಂಟೆಂಟ್ ಕ್ರಿಯೇಟರ್ಸ್. ಸೊ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರೋಂಥವ್ರು ಅವ್ರೇನಾದ್ರೂ ಒಂದು ವಿಡಿಯೋ ಮಾಡಬೇಕು, ಸೊ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರೋ ಬ್ಯಾಕ್ ಗ್ರೌಂಡ್ಗಳು ಬೇಕು, ಇದಕ್ಕೆ ಅಂತ ಒಂದು ಮೊಬೈಲಲ್ಲಿ ವಿಡಿಯೋ ಮಾಡಿ, ಇಲ್ಲ ಒಂದು ಲ್ಯಾಪ್ಟಾಪ್ಸ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿ, ಅದಕ್ಕೆ ಎಡಿಟಿಂಗ್ ಅಂತ ಇನ್ನೊಂದು ಆಪ್ಷನ್ ಕೊಟ್ಟು ಇದನ್ನು ಮಾಡೋದಕ್ಕಿಂತ ಸೊ HP-ನೇ ಪ್ರೊಡ್ಯೂಸ್ ಮಾಡಿರೋಂಥ ಪಾಲಿ ಕ್ಯಾಮ್ರಾ ಪಾಲಿ ಸ್ಟುಡಿಯೋ ಅಂತ 2 ಆಪ್ಷನ್ ಇರೋದ್ರಿಂದ ಸೊ ಅದರಿಂದಾನೇ ಅವರು ಏನು ಅಂದ್ರೆ ಬ್ಯಾಕ್ ಗ್ರೌಂಡ್ ಬ್ಲರ್ ಆಪ್ಷನ್ ಕೊಟ್ಟಿದ್ದಾರೆ ಕ್ಯಾಮ್ರಾದಲ್ಲಿ. ಕ್ರಿಸ್ಟಲ್ ಕ್ಲಿಯರ್ ವಾಯ್ಸ್ ಬರುತ್ತೆ ಸ್ಟುಡಿಯೋ ಸೌಂಡ್ ಸಿಸ್ಟಮ್ ಇಂದ. ಸೊ ಅದರಿಂದ ಬ್ಯಾಕ್ ಗ್ರೌಂಡ್ ಬ್ಲರ್ ಅಂಡ್ ಬ್ಯಾಕ್ ಗ್ರೌಂಡ್ ಚೇಂಜಿಂಗ್ ಮಾಡ್ಕೋಬಹುದು. AI ಕಂಪ್ಯಾನಿಯನ್ ಆಪ್ಷನ್ ಇಂದ ಅವ್ರೇನಾದ್ರು ಲೈವ್ ಜೂಮ್ ಮೀಟಿಂಗ್ ಅಲ್ಲಿ ಇರ್ಬೇಕಾದ್ರೆ ಸೊ ಅವ್ರಿಗೋಸ್ಕರ ಅಂತ ಲೈವ್ ಕ್ಯಾಪ್ಷನ್ಸ್ ಬರುತ್ತೆ. ಸೊ ಅವ್ರು ಮಾತಾಡ್ತಿರೋ ಏನ್ ಲ್ಯಾಂಗ್ವೇಜ್ ಇರುತ್ತೋ ಸೊ ಅದು ಏನಂದ್ರೆ ಮಿನಿಮಮ್ ಅಂದ್ರೂ 40,000 ಲ್ಯಾಂಗ್ವೇಜಸ್ ಅಲ್ಲಿ ಕನ್ವರ್ಟ್ ಆಗ್ತಾ ಇರುತ್ತೆ. ಅವ್ರು ಸೆಲೆಕ್ಟ್ ಮಾಡಿರೋ ಲ್ಯಾಂಗ್ವೇಜ್ ಅಲ್ಲಿ ಅವ್ರಿಗೆ ಕ್ಯಾಪ್ಷನ್ ಬರ್ತಾ ಇರುತ್ತೆ ಲೈವ್ ಆಗಿ. ಸೊ ಅದೆಲ್ಲ ಆಪ್ಷನ್ ಇರೋದ್ರಿಂದ ಸೊ HP ಏನಂದ್ರೆ ಈ ನೆಕ್ಸ್ಟ್ ಜನ್ AI PCs ಹೆಲ್ಪ್ ಮಾಡಿ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಅದು ನೆಕ್ಸ್ಟ್ ಜನರೇಷನ್ಗೆ ಯಾವ ತರ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದ್ರ ಮೇಲೆ ನಾನು ಏನ್ ಹೇಳ್ಬೇಕು ಅಂತ ಇದ್ದೀನಿ ಅಂದ್ರೆ ಇದು ನೆಕ್ಸ್ಟ್ ಜನ್ AI PCs ಇವ್ರು ನೆಕ್ಸ್ಟ್ ಜನರೇಷನ್ಗೆ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಟೆಕ್ನಾಲಜಿಗಳು ಇನ್ನ ಬೆಳಿತವೆ ಅಂತ. ಸೊ ಇದು ನನ್ನ HP ಹೊಸ ಪ್ರಾಡಕ್ಟ್ಸ್. ಥ್ಯಾಂಕ್ ಯು ಸೋ ಮಚ್.